ಗೋಸ್ಕರ ಪಾಪ್ಕಾರ್ನ್ ಮಾಡ್ತಿದ್ದಾಳೆ ಅವಳು ಕೈಯಾರೆ. ಇದು ಆಕ್ಟಿವ್ ಪಾಪ್ಕಾರ್ನ್ ಎಲ್ಲ ಮಿಕ್ಸ್ ಮಾಡಿಕೊಟ್ಟಿರ್ತಾರಾ? ಸ್ವಲ್ಪ ಪ್ರೊಸೆಸ್ ಹೇಳ್ತೀರಾ ಶ್ರೀ ಅವರೇ ಪಾಪ್ಕಾರ್ನ್ ಮಾಡೋದು? ಪ್ಯಾಕೆಟ್ ಕೊಟ್ಟಿರ್ತಾರೆ, ಕಿತ್ಬಿಟ್ಟು ಒಂದು ಕುಕ್ಕರ್ಗೆ ಹಾಕಿ ಪ್ಲೇಟ್ ಮುಚ್ಚಿ ತಗೊಂಡು ಅಷ್ಟೇನಾ? ಅಷ್ಟೇನಾ? ನಾನು ಯೂಟ್ಯೂಬ್ ಬ್ಲಾಗಿಗೆ ಕಂಟೆಂಟ್ ಅಷ್ಟೇನಾ? ನಾನು ಯೂಟ್ಯೂಬ್ ಬ್ಲಾಗಲ್ಲಿ ಯಾಕೆ ಯಾವಾಗಲೂ ನೀವೇ ಕಾಣಿಸ್ತೀರಾ? ಹೇಳಿ ಶ್ರೀ ಅವರೇ, ಯಾಕೆ ಯಾವಾಗ ನೋಡಿದ್ರು ಅಡುಗೆ ಮನೆ ಇರ್ತಿರಲ್ಲ? ಏನು ಹೇಳಿ ತಗೊಳ್ಳಿ, ಯಾವಾಗ ನೋಡಿದ್ರು ಅಡುಗೆ ಮನೆ ಒಂಥರ ಬಂದ್ಬಿಟ್ಟೆ ಅಡುಗೆ ಮಾಡಬೇಕು, ಯಾವಾಗಲೂ ಅಡುಗೆ ಮನೆಯಲ್ಲೇ ಇರಬೇಕು, ಏನೋ ಒಂದು ಶೆಫ್ ಆಗಿ ಅಡುಗೆ ಒಂದು ಮಾಡೋ ಸಾಧನೆ ಮಾಡ್ಬೇಕು. ನಿಮ್ಗೆ ಏನೇನು ಬರುತ್ತೆ ಅಂತ ಹೇಳ್ತೀರಾ? ನಿಮ್ಗೆ ಏನೇನು ಅಡುಗೆ ಬರುತ್ತೆ ಸ್ವಲ್ಪ ನಿಮ್ಮ ಕಲೆನ ನಮ್ಮ ಜನಗಳಿಗೆ ತೋರಿಸ್ತೀರಾ ಪ್ಲೀಸ್? ಚೆನ್ನಾಗೇ ಮಾಡ್ತೀರಲ್ಲ ಗೈಸ್. ನೆಕ್ಸ್ಟು ರೆಸಿಪಿ ವ್ಲಾಗ್ ಒಂದು ಯಾವುದಾದ್ರೂ ಆ್ಯಕ್ಚುಲಿ ಯೂಟ್ಯೂಬಲ್ಲಿ ಅಡುಗೆ ವ್ಲಾಗ್ನೇ ಸ್ಟಾರ್ಟ್ ಮಾಡೋಣ ಅಂತ ಇದ್ದೀನಿ. ಮಹಾಪ್ರತಿಭೆ ಇಲ್ಲಿದ್ದಾರೆ, ಅಡುಗೆ ತುಂಬ ಚೆನ್ನಾಗಿ ಮಾಡ್ತಾರೆ. ನಾನು ಯೂಟ್ಯೂಬಲ್ಲಿ ನಮ್ಮ ಜನಗಳು ಕೇಳ್ತಿರ್ತಾರೆ, ನೀವು ವೀಡಿಯೋ ಮಾಡ್ಬೇಕಾದ್ರೆ ಯಾವಾಗಲೂ ಅವ್ರು ಅಡುಗೆ ಮನೆ ಇರ್ತಾರೆ. ಚಿಟಪಟ ಚಿಟಪಟ. ಇದು ಕುಕ್ಕರ್ ಹಾಕಿ ಮುಚ್ಚಲ್ವಾ? ಪಟ್ಟನ ತೆಗಿ ಹಾಕು. ಅದು ಪಟ್ಟನ ನೋಡ್ಬೇಕಲ್ಲ ನಾನು. ಪಾತ್ರೆ ತೊಳಿತಾ ಇದ್ದಾಳೆ. ನನ್ನ ಲಾಗಲ್ಲಿ ಯಾವಾಗಲೂ ಪಾತ್ರೆ ತೊಳಿತಾನೆ ಇರ್ತಾಳೆ ಇವಳು. ಇನ್ನೊಂದ್ಸಲಿ ಹೇಳು ಯೂಟ್ಯೂಬ್ ಇದು ಕ್ಯಾಮ್ರಾ ಆಫ್ ಮಾಡ್ಬಿಟ್ಟಿದೆ. ಇನ್ನೊಂದ್ಸಲಿ ಹೇಳು, ಇನ್ನೊಂದ್ಸಲಿ ಹೇಳೆ. ನೀನು ಹೇಳಿದ್ರೆ ನಗು ಬರ್ತಿಲ್ಲ, ಈಗ ಇನ್ನೊಂದ್ಸಲಿ ಹೇಳು. ನಗಬೇಕು ಅಂದ್ರೆ ಇನ್ನೊಂದ್ಸಲಿ ಹೇಳು. ಅವ್ನು ಯಾವಾಗ ನ್ಯೂಸ್ ರಿಪೋರ್ಟರ್ ಬಂದ್ಬಿಟ್ಟು ಒಬ್ಬ ಸುಮ್ಮನೆ ನಿಂತಿರೋ ಅವ್ನಿಗೆ ಬೆಂಗಳೂರು ಯಾಕೆ ಇಷ್ಟೊಂದು ಚಳಿ ಅಂತ ಕೇಳಿದ್ರಂತೆ. ಅದಕ್ಕೆ ಅವನಿದ್ದವ್ರು ನಾವು ಅಪ್ಪ ಇದಾರ, ನಾವು ಅಪ್ಪ ಬಂದ್ಬಿಟ್ಟು ಫ್ರಿಡ್ಜ್ ಬಾಗ್ಲು ತೆಗ್ದಿಟ್ಟು ತೆಗ್ದ್ಬಿಟ್ಟು ಪಾತಾಗ ಮರ್ತೋಗ್ಬಿಟ್ಟವ್ರೆ. ಫುಲ್ ನಗು ಬರ್ತೈತೆ ಗೈಸ್. ನಮ್ದು ಇದು ಪಾಪ್ಕಾರ್ನ್ ಚಿಟಪಟ ಚಿಟಪಟ ಅಂತ ಇದೆ. ಚಟಪಟ ಚಟಪಟ ಒನ್ ಮೋರ್ ಅಂತ ಇರ್ಬೇಕು. ಚಟಪಟ ಅಂದಾದ್ಮೇಲೆ ತೆಗ್ ನೋಡ್ತೀನಿ. ಚೂರ್ ತೆಗಿ, ಫುಲ್ ತೆಗಿಬೇಡ, ಅರ್ಧ ತೆಗಿ. ಅದು ಈಗ ಜಿಡ್ಡೆಲ್ಲ ಆಚೆ ಸಿಡಿಯುತ್ತೆ. ಕಾಣಿಸ್ತು ಕಾಣಿಸ್ತು ಕಾಣಿಸ್ತು. ಆಫ್ ಮಾಡಿ ಅಷ್ಟೇ. ಅಷ್ಟೇನಾ? ಆಫ್ ಮಾಡಲ್ಲ? ಆಫ್ ಮಾಡೆ. ಈಗ ತೆಗಿಲ್ಲ? ಈಗ ತೆಗಿ, ಕ್ಯಾಪ್ ತೆಗಿ. ಓ ಮೈ ಗಾಡ್, ಇಷ್ಟೇನಷ್ಟ ಪಾಪ್ಕಾರ್ನ್ ಮಾಡೋದು? ನಾನು ಯಾವತ್ತೂ ಮಾಡೇ ಇರಲ್ಲ. ಅದೇ ನಾರ್ಮಲ್ ಪಾಪ್ಕಾರ್ನ್ ಇರುತ್ತಲ್ಲ, ಒಣ ಪಾಪ್ಕಾರ್ನು. ಇನ್ನು ಯಾವ ಜೋಳ ಬರುತ್ತಲ್ಲ, ಅದನ್ನ ಬಿಡಿಸ್ಬಿಟ್ಟು ಹಾಕಿದ್ರೆ ಯಾಕೆ ಈ ಥರ ಆಗಲ್ಲ? ಆಗಲ್ಲ, ಬಿಕಾಸ್ ಇದು ಬೇರೆ ಥರ ಜೋಳ. ಅದನ್ನೇ ಒಣಗಿಸ್ಬಿಟ್ಟು ಬಿಡಿಸ್ಬಿಟ್ಟು ಹಾಕಿದ್ರು ಆಗಲ್ವಾ? ಯಾಕೆ? ಅದು ಏನೇನೋ ಪ್ರೊಸೆಸ್ ಕಳಿಸ್ತಾರೆ, ಮೊದಲೇ ಏನೇನೋ ತುಂಬಿರ್ತಾರೆ. ಗೈಸ್ ಜೋಳ ಟೇಸ್ಟ್ ಮಾಡ್ತಿದ್ದೆ ಹೇಳಿ, ನಾನು ಮಾಡೋದಂತ. ಇವಳೆ ಮಾಡಿರೋದು ಅವಳು ಕೈಯಾರೆ. ಕುಕ್ಕರ್ನ ಇಟ್ಟು ಆ ಪ್ಯಾಕೆಟ್ ಒಳಗಡೆ ಇರೋದನ್ನೆಲ್ಲ ಸುರಿದು ಪ್ಲೇಟ್ ಮುಚ್ಚಿ ಕಷ್ಟಪಟ್ಟು ಮಾಡಿದ್ದಾಳೆ. ಕಷ್ಟಪಟ್ಟು ಮಾಡಿದ್ದಾಳೆ ಅಷ್ಟೇ. ಇಟ್ಸ್ ಯಮ್ಮಿ. ಪಾತ್ರೆ ತೊಳಿತಿರೋದಕ್ಕೋಸ್ಕರ ಮಾಡಿಕೊಟ್ಟಿದ್ದೀನಿ, ತಗೋತೀನಿ. ತಿಕ್ಕು ತಿಕ್ಕು ಬೆಳ್ಗಾಗಂಗೆ ತಿಕ್ಕು. ಅದಕ್ಕೆ ಆಗ್ತಲ್ಲ. ಎಲ್ಲಿ ಸಿಗುತ್ತಿತ್ತು ಪಾಪ್ಕಾರ್ನು? ಡಿಮಾರ್ಟ್ ಅಲ್ಲಿ ತಂದ್ರ? ನಾವು ಡಿಮಾರ್ಟ್ ತಂದಿರೋದು. ಹುಡುಕ್ಬೇಕು ಡಿಮಾರ್ಟಲ್ಲಿ ಯಾವ ಮೂಲೆಯಲ್ಲಿ ಇರುತ್ತೆ ಅಂತ. ನಾವು ರೇಷನ್ ತರದಲ್ಲ, ಅಲ್ಲೇ ಇವೆಲ್ಲ ಕಾಮನ್ ತರ್ತಾನೆ ಇರ್ತೇವೆ ನಾವು. ನಿಲ್ಸಲ್ಲ ಇವೆಲ್ಲ ಇರುತ್ತೆ ಮನೇಲಿ. ಅಂಗಡಿ ಸಿಗಲ್ಲ ಅನ್ಸುತ್ತೆ. ಪಾಪ್ಕಾರ್ನ್ ಅಂಗಡಿ ಸಿಗುತ್ತೆ. ಆಕ್ಟಿವ್ ಪಾಪ್ಕಾರ್ನ್ ಅಂಗಡಿಗೆ ಹೋಗ್ಬೇಕಾ? ಈ ಪಾಪ್ಕಾರ್ನ್ ಪ್ಯಾಕೆಟ್ ತಾನೆ. ಆಕ್ಟಿವ್ ಪಾಪ್ಕಾರ್ನ್ ಸಿಗ್ತವೆ ಕೇಳಿದ್ರೆ, ಯಾಕೆ ಸಿಗಲ್ಲ? ಎಕ್ಸ್ಪೈರಿ ಆಗಿಬಿಟ್ರೆ ಮಸಾಲೆಗಳು ಸುತ್ತೈತೆ. ಒಂದು ಪ್ಲೇಟಿಗೆ ಹಾಕೋಣ ತೆಗೆದು. ಓಕೆ,
ತಗೋ ಇಲ್ಲ ಪ್ಲೇಟು. ದೊಡ್ಡ ಪ್ಲೇಟ್ಗೆ ಹಾಕೊಳ್ಳೋಣ. ಈಗ ನಾನು ಪ್ಲೇಟ್ಗೆ ಪಾಪ್ಕಾರ್ನ ಸರ್ವ್ ಮಾಡ್ತಾಯಿದ್ದೀನಿ. ಸಾಕು ಅನ್ಸುತ್ತೆ, ಸೀದೋಗ್ಬಿಟ್ಟೈತೆ ತಾಳ. ನೀನೇ ಬಿಟ್ಟಲ್ಲ. ಗೈಸ್ ನಾನು ಪಾಪ್ಕಾರ್ನ್ ತಿಂತೀನಿ ಆಚೆ ಹೋಗ್ಬಿಟ್ಟು. ಅವಳು ಪಾತ್ರೆ ತೊಳಿಲಿ ಅಷ್ಟೇ. ನೀವು ಕಷ್ಟಪಟ್ಟು ಮಾಡಿರೋ ಪಾಪ್ಕಾರ್ನ್ ಬಿಸಿ ಬಿಸಿಯಾಗಿ ರೆಡಿಯಾಗಿದೆ. ಬನ್ನಿ ನಮ್ಮ ಯೂಟ್ಯೂಬ್ ವ್ಲಾಗಿಗೆ ಬೇಕಾಗುತ್ತೆ. ಸಾಕು ಬಿಡೆ, ತಿನ್ಬಿಡೆ ಜಾಸ್ತಿ, ಸಾಕಿಷ್ಟೇ. ಇಕ್ಕೆ ನಿನ್ನ ತಮ್ಮಗೊಂದು ಸ್ವಲ್ಪ, ನೀವು ಅಮ್ಮಗೊಂದು ಸ್ವಲ್ಪ, ನೀವು ಅಪ್ಪಗೊಂದು ಸ್ವಲ್ಪ. ಚಟಪಟ ಚಟಪಟ. ಆದರೂ ಒಳ್ಳೆ ಸ್ನ್ಯಾಕ್ಸು. ಇನ್ನೊಂದು ಸ್ವಲ್ಪ ಉಪ್ಪು ಖಾರ ಹಾಕಬೇಕು. ಅದು ಮಸಾಲೆ ಎಲ್ಲ ಈ ಕುಕ್ಕರಲ್ಲಿ ಹೊಟ್ಟೋಯ್ತು. ಅದ್ರೊಳಗೆ ಹಾಕಿ ಮುಚ್ಚಿಕ್ಕಿದ್ರು ಜಾಸ್ತಿ ದೊಡ್ಡದಾಯ್ತು. ಸುಮ್ಮನೆ ನೋಡಿದ್ದು ಕರೆಕ್ಟಾಗಿ ತುಂಬ ಐತೆ. ಅದ್ರೊಳಗೂ ಚಿಟಪಟ ಅಂತ ಅನ್ನೋದು. ಜಾಸ್ತಿ ಟೈಮ್ ತೊಗೊಳ್ತೈತೆ. ಎಷ್ಟು ಬೇಗ ಸುಮ್ಮನೆ ಮುಚ್ಚಿ ಸಿಮ್ ಕೊಟ್ಟನೆ. ನೀನು ಮಾಡಿದ್ಯಲ್ಲ ಅಷ್ಟು ಪಾಪ್ಕಾರ್ನ್ ಎಷ್ಟು ಹೇಳು? ಆ ಪ್ಯಾಕೆಟ್ ಎಷ್ಟು ರೂಪಾಯಿ ಹೇಳು? 30 ರೂಪಾಯಿ. ಊರ ಕಡೆ ಊಟಕ್ಕೆ ಬಸ್ ಸ್ಟಾಪಲ್ಲಿ ನಿಲ್ಲಿಸ್ತಾರಲ್ಲ, ಅವಾಗ ಅಷ್ಟೇ ಪಾಪ್ಕಾರ್ನ್. ಇದಕ್ಕೂ ಕಮ್ಮಿ ಕೊಡ್ತಾರೆ, ಎಷ್ಟೋ ಕೊಡ್ತಾರೆ ಅನ್ಸುತ್ತೆ. 50 ರೂಪಾಯಿ 60 ರೂಪಾಯಿ ಇಸ್ಕೊತಾರೆ. ಒಳ್ಳೆ ಯೂಟ್ಯೂಬ್ ಬ್ಲಾಗ್ ಕಂಟೆಂಟ್ ಸಿಗ್ತಾಯಿದೆ ಗೈಸ್. ನಾನು ನನ್ನ ಫ್ರೆಂಡ್ ಕೂತ್ಕೊಂಡು ಏನು ತಿಂತಾಯಿದ್ದೀವಿ? ಜೋಳ 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 ಅಲ್ಲ, ಇದು ಪಾಪ್ಕಾರ್ನ್. ನಿಮ್ದು ವಿಡಿಯೋ ಕಿತ್ಕೊಳ್ತೀರ ನಮ್ದು. ಯೂಟ್ಯೂಬ್ ವ್ಲಾಗಿಗೆ ಹಾಕ್ತೀನಿ ನೋಡು. ನಿಮ್ಮ ಜೊತೆ ಇದ್ರೆ ನಿಮ್ಗೆ ಕಿತ್ಕೊಳಕ್ಕೆ ನಾನು ಯಾವ ನಿನ್ನ ದರ್ಶನ್ ಅಭಿಮಾನಿಂದ ಗೊತ್ತಾಯ್ತು. ದರ್ಶನ್ ಡೈಲಾಗಿಗೆ ಅಭಿಮಾನಿ ತಗೋ ಅಂತ ಕೊಟ್ಟೋಗ್ತಾ ಇದ್ದಾಳೆ. ನನ್ನ ಮೈಯ ಮೇಲಿದೆ ಬ್ಲೈಸರ್. ಸೊಂಟ ಇರೋ ಹೊಟ್ಟೆ ಬಗ್ರೆ ಕುಯ್ಯನ್ನತ್ತೆ ಸೌಂಡು. ಸ್ವಲ್ಪ ವಾಟ್ರ್ ಕೊಡ್ತೀಯಾ? ನೀವು ಅದು ಡಿಲೀಟ್ ಆಗ್ಬಿಟ್ಟು ನೋಡಿ ಸ್ವಾಮಿ, ನಾನು ಯಾವ ಡ್ಯಾಶ್ ನನ್ನ ಮಕ್ಕಳು ಥರ ಅಲ್ಲ, ಪಕ್ಕ ಲೋಕಲ್. ನಾನು ನನ್ನ ಒಳಗಡೆ ಸ್ವಲ್ಪ ಟ್ಯಾಲೆಂಟ್ ಇದೆ. ಎಷ್ಟು ಕೊಡ್ತಿದ್ದೀರಾ? ಎಷ್ಟ್ರಿ ಕೊಡ್ತಿದ್ದೀರಾ ನೀವು? ಎಷ್ಟು ಕೊಡ್ತಿದ್ದೀರಾ ಹೇಳಿ ನೀವು? ಎಷ್ಟು ಕೊಡ್ತಿದ್ದೀರಾ ಮೇಡಮ್? ನೀರು ಕುಡಿದ್ರೆ ಸುಮ್ಮನೆ ಮೂಗಿಂದ ಬಂದ್ಬಿಡ್ತಾವನೆ. ಎಲ್ಲ ಕೆಲಸ ಮಾಡಿಕ್ಬಿಟ್ರೆ ಸಮಾಧಾನ. ಎಸಲಿ ಕಸ ಗುಡಿಸ್ತೀಯ? ನಾನು ವಿಡಿಯೋ ಮಾಡ್ತಾ ಇದ್ದೀನಿ ಅಂತಾನೆ ಗೈಸ್ ಕೆಲಸ ಮಾಡ್ತಾಳೆ ನೋಡಿ ಇವಳು. ಅವ್ರ ಅಮ್ಮ ಬಂದು ಕೆಲಸನೇ ಮಾಡಲ್ಲ ಅಂತಾರ, ನೋಡ್ದಾಗ್ಲೆಲ್ಲ ಕೆಲಸ ಮಾಡ್ತಿರ್ತಾಳೆ ಇವಳು. ಕಾಲೇಜಿಗೆ ಹೋಗ್ಬೇಕಾದ್ರೆ ಒಂದು ಕೆಲಸ ಕೊಟ್ಟಲ್ಲ ನಾನು. ಈಗ ಮನೇಲಿ ದಿನ ರಜೆ ಕೊಟ್ಟಾರಲ್ಲ, ಊರಿಗೆ ಹೋದ್ರೆ ಈ ಊರಿಗೆ ಹೋದ್ರು ಮಾಡಲ್ಲ. ಸಾಕು ಸಾಕು ಹೋಗ್ಬೇಕಿತ್ತು ಅನ್ಸ್ತೈತೆ. ಹೋಗೋಣಪ್ಪ, ನಾನಿಬ್ರೆ ಎಕ್ಸಾಮ್ ಮುಗಿಸ್ಕೊಂಡು. ನಾನು ಗೊತ್ತಾರ ಅಂತ ಅವ್ರ ಮನೆ ಇದ್ದಂಗೆ ಅದು ಯಾವಾಗಲೂ. ಇವಾಗ ನಾನು ರೇಷನ್ ಅಕ್ಕಿ ಕೊಡೋಕೆ ಹೋಗ್ತೀನಲ್ಲ. ಬೆಳ್ಳು ಕ್ರಾಸ್ಕಾ? ಬೆಳ್ಳೂರು ಕ್ರಾಸ್
ನೆಕ್ಸ್ಟ್ ಸ್ಟಾಪ್ ಬಿಜಿ ನಗರ ಟ್ರೈನಲ್ಲಿ. ಬಿಜಿ ನಗರದಿಂದ ಬೆಳ್ಳು ಕ್ರಾಸ್ ಮಧ್ಯೆ ಆಚೆ ಚುಂಚನಗಿರಿ ಹಾಲ್ಟ್ ಸಿಗುತ್ತೆ. ಬಿಜಿ ನಗರ ಇಳ್ಕೊಂಡು ಹೋಗ್ಬೋದು. ನಾನು ಟ್ರೈನಲ್ಲಿ ಯಾವತ್ತೂ ಹೋಗಿಲ್ಲ. ಬೆಳ್ಳು ಕ್ರಾಸಲ್ಲಿ ಬಸ್ ಹತ್ತಿದ್ರೆ ಹಾಸನ ಬಸ್ ಇನ್ನೇ ಖಾಲಿ ಬರ್ತಿರ್ತವೆ. ಹಾಸನ ಬಸ್ ಹತ್ರ ಬೆಳ್ಳು ಕ್ರಾಸ್ ಇಳ್ಕೊಳ್ಳೋದು. ಬಸ್ಸಲ್ಲಿ ಹೋಗ್ಬೋದು ಫ್ರೀ, ಬಟ್ ನನಗೆ ಬಸ್ ಕೇಳು, ಬಸ್ ಹಾಸನ ಬಸ್ ಹತ್ಬಿಟ್ಟು ಬೆಳ್ಳು ಕ್ರಾಸಲ್ಲಿ ಇಳ್ಕೊಂಡು ರೋಡ್ ಕ್ರಾಸ್ ಮಾಡಿ ಬೇಜಾನ್ ಮೈಸೂರು ಬಸ್ ಬರ್ತಿರ್ತವೆ. ಇನ್ನು ಚಿಂಚನಗಿರಿ ದೇವಸ್ಥಾನದ ಹತ್ರಕ್ಕೆ ಸ್ಟಾಪ್ ಕೊಡ್ತಾರೆ. ಟ್ರೈನ್ಗೆ ಹೋದ್ರೆ ಟ್ರೈನ್ಗೂ ದುಡ್ಡು ಕಟ್ಬೇಕು, ಆ ಕಡೆಯಿಂದ ಆಟೋಗೂ ದುಡ್ಡು ಕಟ್ಬೇಕು. ಟ್ರೈನಿಂದ ಆ ಕಡೆಯಿಂದ ಆಟೋದಲ್ಲಿ ಬರಬೇಕು ಸ್ಟೇಷನಿಂದ. ಬಸ್ಗೆ ಹೋಗೋಣ. ಆಮೇಲೆ ಅಕಸ್ಮಾತ್ ಬಸ್ಸಿಗೆ ಹೋದ್ರೆ ಆರ್ಚ್ ರೋಡಲ್ಲೇ ಸ್ಟಾಪ್ ಕೊಡ್ತಾರಾ. ಅಲ್ಲಿಂದ ಆಟೋ ದೇವಸ್ಥಾನದ ಹತ್ರಕ್ಕೆ ಕರ್ಕೊಂಡು ಹೋಗ್ತಾರೆ. 10 ರೂಪಾಯಿನೋ 20 ರೂಪಾಯಿನೋ ಇಸ್ಕೊತಾರೆ.